ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ವಿದ್ಯೆಯನ್ನೇ ಆಸ್ತಿ ಮಾಡಿ ಎಂದು ಶಿವಪ್ರಸಾದ ನೇತ್ರಾಲಯದ ವ್ಯವಸ್ಥಾಪಕ ಗೌಡ್ಗೆರೆ ಮಂಜುನಾಥ್ ತಿಳಿಸಿದರು. ಚನ್ನರಾಯಪಟ್ಟಣ ಹೋಬಳಿ ಎಂಎಂ ಶಿವರದ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಆಯೋಜಿಸಿದ್ದ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ವಿದ್ಯೆಯನ್ನೇ ಆಸ್ತಿ ಮಾಡಿ, ಇದರಿಂದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅನುಕೂಲವಾಗುತ್ತದೆ. ಏಕೆಂದರೆ ವಿದ್ಯೆಯ ಮುಂದೆ ಯಾವ ಹಣ, ಆಸ್ತಿ, ಐಶ್ವರ್ಯ ಇವುಗಳು ಬರುವುದಿಲ್ಲ. ಮಕ್ಕಳ ತಲೆಯಲ್ಲಿ ವಿದ್ಯೆ ಮತ್ತು ಬುದ್ಧಿ ಎರಡೂ ಇದ್ದರೆ ಎಲ್ಲಿ ಬೇಕಾದರೂ ಜೀವನ ನಡೆಸಬಹುದು ಎಂದರು. ಒಂದು ಎಕ್ಸಾಂಪಲ್ ಅಂದ್ರೆ ಧರ್ಮಸ್ಥಳ ಸಂಘ, ಆಮೇಲೆ ಬೇರೆ ಬೇರೆ ಸಂಘಗಳು ಇರ್ತಾವಲ್ಲ, ಅದರಲ್ಲಿ ಇನ್ಶೂರೆನ್ಸ್ ಎಲ್ಲ ಕೊಟ್ಟಿರ್ತವೆ. ನಮ್ಮ ಹಾಸ್ಪಿಟಲ್ ಅಪ್ಲೈ ಆಗುತ್ತೆ. ನಿಮಗೆ ಒಂದು ಆಪರೇಷನ್ ಮಾಡ್ಸಿದ್ರೆ ನಿಮಗೆ ನಾನು ಒರಿಜಿನಲ್ ಬಿಲ್ ಕೊಟ್ಟರೆ ನಿಮಗೆ 10,000 ರಿಂದ 12,000 ರೂಪಾಯಿ ನಿಮಗೆ ಅಮೌಂಟ್ ಬರ್ತದೆ. ನಿಮ್ಮಲ್ಲಿ ಯಾರು ಗೌರ್ಮೆಂಟ್ ಜಾಬಲ್ಲಿ ಇತ್ತು, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಇತ್ತು, ಇಲ್ಲ ಪ್ರೈವೇಟ್ ಜಾಬಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ನಿಮಗೆ ಫ್ರೀಯಾಗಿ ಆಪರೇಷನ್ ಎಲ್ಲ ಆಗ್ತದೆ. ಇಲ್ಲ ಸ್ಟೇಟ್ ಗೌರ್ಮೆಂಟು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನಾರು ಇತ್ತು ಅಂದರೆ ನಾವು ಒರಿಜಿನಲ್ ಬಿಲ್ ಕೊಟ್ಟರೆ ನಿಮಗೆ ನಿಮ್ಮ ಇಲಾಖೆಯಲ್ಲಿ 70-80% ನಿಮಗೆ ಅಮೌಂಟ್ ಸಿಗ್ತದೆ. ಅದೊಂದು ಓಕೆನಾ. ನಮಗೆ ವಿಸ್ಮಾ ಮೇಡಮ್, ಥ್ಯಾಂಕ್ ಯು ಫಾರ್ ಪರ್ಮಿಷನ್ ಮೇಡಮ್. ಅವರು ಕಳೆದ ನನಗೆ ಸ್ನೇಹಿತರು 7 ರಿಂದ 8 ವರ್ಷ ಪಾಪ ಅವರು ನಾವು ಸ್ನೇಹಿತರಾಗಿದ್ವಿ. ಈ ಸ್ಕೂಲು ಈ ಬಾಗೂರು ಹೋಬಳಿಲೇ ನಂಬರ್ 1 ಆಗಬೇಕು ಅಂತ ಒಂಚೂರು ಆಸ್ತಿ ಕೃಷ್ಣ ಪರಮಾತ್ಮ ಅವರಿಗೆ ಶಕ್ತಿ ಕೊಡಲಿ, ಈ ಮ್ಯಾನೇಜ್ಮೆಂಟಿಗೆ ಒಳ್ಳೆ ಶಕ್ತಿ ಕೊಡಲಿ. ಅದು ಹಾಗೆ ಆಗುತ್ತೆ. ಯಾಕೆಂದರೆ ನಾನು ಅವ್ರನ್ನ 7-8 ವರ್ಷದಿಂದ ನೋಡ್ತಿದ್ದೀನಿ. ಅವ್ರು ಎಷ್ಟು ಟ್ಯಾಲೆಂಟೆಡ್ ಅಂತಂದರೆ, ನಾನು ಗ್ರೂಪ್ ಆಗಿರ್ಬೋದು, ಅವ್ರ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಎಷ್ಟು ಫೇಮಸ್ ಆಗಿದೆ ಅಂದರೆ ನಾವು ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ಅಷ್ಟು ಟ್ಯಾಲೆಂಟ್ ಇದೆ. ಒಂದು 4 ರಿಂದ 5 ವರ್ಷದಲ್ಲಿ ಹೋಬಳಿ ಮಟ್ಟದಲ್ಲಿ ನಂಬರ್ 1 ಸ್ಕೂಲ್ ಆಗ್ತದೆ. ನೆಕ್ಸ್ಟ್ ಒಂದು 10 ರಿಂದ 12 ವರ್ಷದಲ್ಲಿ ಇಡೀ ಚನ್ನರಾಯಪಟ್ಟಣ ತಾಲೂಕಿಗೆ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಕೊಟ್ಟು ನಂಬರ್ 1 ಆಗಲಿ ಅಂತ ನಾನು ಆಶಿಸ್ತೀನಿ ಮೇಡಮ್. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹಾಗೂ ಪತ್ರಕರ್ತ ಸಿವಿ ಲೋಹಿತ್, ಚಿಕ್ಕಮಗಳೂರು ಜ್ಞಾನಜ್ಯೋತಿ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಗಾಯತ್ರಿ ಮಂಜುನಾಥ್, ಖಜಾಂಚಿ ಪೂಜಿತಾ ವಿನಯಗೌಡ, ಮುಖ್ಯ ಉಪಾಧ್ಯಾಯ ವಿಶ್ವ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸರ್ಕಾರಿ ನೌಕರರ ಸಂಘದ ಆಸ್ತಿಯನ್ನ ಸ್ವಂತ ಆಸ್ತಿ ಎಂಬಂತೆ ಮಾಡಿಕೊಂಡು ನೂತನವಾಗಿ ನಿರ್ಮಾಣಗೊಂಡಿರುವ ಟಿ.ನರಸೀಪುರ ತಾಲೂಕು ಸರ್ಕಾರಿ ಸಂಘದ ಆವರಣದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ ಮೂರ್ತಿ ಮತ್ತು ದಂಪತಿ